ಹೈ ಆಲ್, ವೆಲ್ಕಮ್ ಬ್ಯಾಕ್. ಟುಡೇಸ್ ಮ್ಯಾಚ್ ದಟ್ ಈಸ್ RCB ವರ್ಸಸ್ CSK. ಅದ್ರ ಬಗ್ಗೆ ಸ್ವಲ್ಪ ಡಿಫ್ರೆಂಟ್ ಆಗಿ ಹೌದು ಕನ್ನಡದಲ್ಲಿ ಕೇಳೋಣ. RCB ಮತ್ತು CSK. ಹೌದು, CSK ಅವರು ಟಾಸ್ ಗೆದ್ಬಿಟ್ಟು ಫಸ್ಟು ಬಾಲಿಂಗ್ ಆಯ್ಕೆ ಮಾಡಿಕೊಂಡ್ರು. ಹಾಗಾದರೆ ನಮ್ಮ RCB ಅವರು ಬ್ಯಾಟಿಂಗು. ಆದರೆ ಇದರ ಟೀಮಲ್ಲಿ ಏನೂ ಚೇಂಜಸ್ಸೇ ಇರಲಿಲ್ಲ. ಸೊ ಓಪನಿಂಗು ನಮ್ಮ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಅವ್ರು ಬಂದರು. ಫಸ್ಟ್ 3 ಓವರ್ಸಲ್ಲಿ ಬಾಲ್ ಹೋಗ್ತಾನೆ ಇರಲಿಲ್ಲ. ಚೆನ್ನೈ ಸೂಪರ್ ಕಿಂಗ್ ಓವರ್ಸ್ ಬಾಲಿಂಗ್ ಅಂತೂ ಕ್ರೇಜಿಯಾಗಿತ್ತು. ಇಟ್ ವಾಸ್ ಹೇಗೆ ಅನಿಸ್ತಿತ್ತು ಅಂತಂದರೆ ಬಾಲ್ ಹೋಗೋದಿಲ್ಲ ಬೌಂಡ್ರಿಗೆ ಅಂತ ಅನಿಸ್ತಿತ್ತು. ಫಿಲ್ ಸಾಲ್ಟ್ ಅವರು ಹೊಡೆದ್ರು, ವಿರಾಟ್ ಕೊಹ್ಲಿ ಅವ್ರು ಹೊಡೆದ್ರು, ಬಾಲ್ ಪಿಚ್ ಆಗ್ತಿದೆ ಬೌಂಡ್ರಿ ಹತ್ರ ಹೋಗ್ತಾನೆ ಇಲ್ಲ. ಫಾರ್ ಎ ಮೊಮೆಂಟ್ ಶಿವಮ್ ಡುಬೆ ಅವರು ಬಾಲ್ ಹೋಗುತ್ತೆ ಬೌಂಡ್ರಿಗೆ ಅಂತ ಅಂದ್ಬಿಟ್ಟು ಬಿಟ್ಬಿಟ್ಟಿದ್ರು. ಆದರೆ ನೋಡಿದ್ರು ಬಾಲ್ ಹೋಗ್ತಾರೆ ಇಲ್ಲ, ಅದು ಹೋಗಿ ಚೇಂಜ್ ಮಾಡಿಬಿಟ್ಟು ಪಿಕ್ ಮಾಡಿದ್ರು. ಅಫ್ಕೋರ್ಸ್ ನಮ್ಮ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸಾಲ್ಟ್ ಬಗ್ಗೆ ಹೇಳಬೇಕಾ, 3 ರನ್ ಹೊಡೆಯೇ ಬಿಟ್ಟಿದ್ರು. ಅಲ್ಲಿ ಕೂಡ 2 ಚಾನ್ಸ್ ಕೈ ಚೆಲ್ಬಿಟ್ರು ಶಿವಮ್ ಡುಬೆ ಅವರು. ಆಲ್ಮೋಸ್ಟು ಒಂದು ಬ್ಯಾಕ್ ಆಫ್ ದಿ ಹೆಡ್ ಇತ್ತು. ಸೊ ಅದು ಓಡಿ ಟ್ರೈ ಮಾಡಿದ್ರು, ಅದು ಸಿಗಲೇ ಇಲ್ಲ ಕ್ಯಾಚು. ನೆಕ್ಸ್ಟ್ ಇನ್ನೊಂದು ಕೈಗೆ ಬಂದಿದ್ದ ಕ್ಯಾಚನ್ನ ಬಿಟ್ಬಿಟ್ರು. ಹೌದು, ಸೊ ಇದ್ರ ಮೇಲೆ ತುಂಬ ಚರ್ಚೆ ನಡೀತಿದೆ. ಶಿವಮ್ ಡುಬೆ ಅವರು ಅಲ್ಲಿ ಇರಬೇಕಾಗಿತ್ತಾ? ಯಾಕಂದರೆ ಯಾರಾದರೂ ಸ್ಪೀಡ್ ಅಥವಾ ಸ್ವಲ್ಪ ಕ್ವಿಕ್ ಆಗಿರೋ ಫೀಲ್ಡರ್ನ ಇಟ್ಟಿದ್ರೆ ಆ ಕ್ಯಾಚನ್ನು ಕನ್ವರ್ಟ್ ಮಾಡ್ಬೋದಾಗಿತ್ತು ಅಂತ. ಆ್ಯಂಡ್ ಅಫ್ಕೋರ್ಸ್ ಇದೊಂದು ಟರ್ನಿಂಗ್ ಪಾಯಿಂಟ್ ಆಗಿರೋದು ಇಲ್ಲಿ. ಎನಿವೇ ಸ್ವಿಚ್ ಅದಾಗಲಿಲ್ಲ. ಅದಾದಮೇಲೆ ನಮ್ಮ ವಿರಾಟ್ ಕೊಹ್ಲಿ ಅವರು 1 6 2 4 28 ರನ್ ಹೊಡೆದೇ ಬಿಟ್ಟಿದ್ರು. ಮತ್ತೊಂದು 6 ಹೊಡೆಯಕ್ಕೆ ಟ್ರೈ ಮಾಡಿದ್ರು, ಆಗಲಿಲ್ಲ. ಅಂಶುಲ್ ಕುಂಬೋಜ್ ಅವರು ಬಾಲಿಂಗಲ್ಲಿ ನಮ್ಮ ಶಿವಮ್ ಡುಬೆ ಅವರು ಕ್ಯಾಚ್ ಹಿಡದೇ ಬಿಟ್ರು. ಅದಾದಮೇಲೆ ಅವ್ರ ಸೆಲೆಬ್ರೇಷನ್ ನೋಡ್ಬೋದಾಗಿತ್ತು. ಅವ್ರಿಗೆ ತುಂಬ ಪ್ರೆಷರ್ ಆಗಿತ್ತು ಅಂತ ಅನ್ಕೋತೀನಿ. ಅದಾದಮೇಲೆ ನಮ್ಮ ಫಿಲ್ ಸಾಲ್ಟು DDP ಅವರಂತೂ ಫಾರ್ಮ್ ಸಗದಾಗಿದೆ. ಡೊಮೆಸ್ಟಿಕ್ ಕ್ರಿಕೆಟಲ್ಲೂ ಕೂಡ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ. ಫಸ್ಟ್ ಮ್ಯಾಚಲ್ಲೂ 50 ಹೊಡೆದ್ರು, ಈ ಮ್ಯಾಚಲ್ಲೂ ಕೂಡ 50 ಹೊಡೆದಿದ್ರು. ಅದಕ್ಕಿಂತ ಮುಂಚೆ ನಾವು ಫಿಲ್ ಸಾಲ್ಟ್ ಬಗ್ಗೆ ಮಾತಾಡಲೇಬೇಕು. ಯಾವುದೇ ಮ್ಯಾಚು ಅಥವಾ ಊಟದಲ್ಲಿ ಉಪ್ಪಿರಲಿಲ್ಲ ಅಂದರೆ ನಡೆಯುತ್ತಾ, ಅದೇ ಥರ ನಮ್ಮ ಫಿಲ್ ಸಾಲ್ಟ್ ಅವರು ಈ ಮ್ಯಾಚಲ್ಲಿ ಕೂಡ ತುಂಬ ಒಳ್ಳೆ ಸ್ಟಾರ್ಟ್ ಕೊಟ್ಟರು ಅಂತ ಹೇಳ್ಬೋದು. ಅದಾದಮೇಲೆ 3 4 2 6 ಹೊಡೆದ್ರು. ಆಲ್ಮೋಸ್ಟ್ ಲೈಕ್ 46 ರನ್ನು 30 ಬಾಲಲ್ಲಿ 150 ಸ್ಟ್ರೈಕ್ ರೇಟಲ್ಲಿ. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ವಿರಾಟ್ ಕೊಹ್ಲಿ ಕೂಡ 150 ಸ್ಟ್ರೈಕ್ ರೇಟಲ್ಲಿ. ಸ್ವಲ್ಪ ಡಿಫ್ರೆಂಟ್ ಏನು ಅನಿಸ್ತಿದೆ RCB ಟೀಮಲ್ಲಿ ಅಂತಂದರೆ, ಫ್ರಮ್ ಲಾಸ್ಟ್ ಸೀಸನಿಂದ ಅಟ್ಯಾಕಿಂಗಾಗಿ ಆಡ್ತಾ ಇದ್ದಾರೆ ಫಸ್ಟ್ 6 ಓವರ್ಸಲ್ಲಿ ಏನೇ ಆಗಲಿ ಅಂತ. ಈವನ್ ವಿರಾಟ್ ಕೊಹ್ಲಿ ಅವರು ಅಥವಾ ಫಿಲ್ ಸಾಲ್ಟಲ್ಲಿ ಅಟ್ಯಾಕಿಂಗಾಗಿ ಆಡ್ತಿದ್ದಾರೆ. ಅವ್ರಿಗೆ ಗೊತ್ತು ಕೆಳಗಡೆ ಬ್ಯಾಟ್ಸ್ಮನ್ಸ್ ಇದ್ದಾರೆ, ತುಂಬ ಚೆನ್ನಾಗಿದ್ದಾರೆ ಅವರಿಗೆ. ಅಂದರೆ ಇಲ್ಲಿ ಔಟ್ ಆದರೂ ಕೂಡ ಅವರು ಪಿಕಪ್ ಮಾಡ್ಕೋತಾರೆ ಅಂತೆಲ್ಲ ಅವ್ರಿಗೆ ಆ ಬರ್ಡನ್ ಇಲ್ಲ ಇವಾಗ. ಸೊ ತುಂಬ ಫ್ರೀಯಾಗಿ ಆಡ್ತಾ ಇದ್ದಾರೆ, ದಟ್ ವಿ ಕ್ಯಾನ್ ಸಿ. ಅದಾದಮೇಲೆ DDP ಅವರು ಹೇಳಲೇಬೇಕಾ. DDP ಅವರು 5 4 2 6 29 ಬಾಲಲ್ಲಿ 50 ರನ್ ಹೊಡೆದ್ಬಿಟ್ಟು ಔಟ್ ಆದರು. ಅದು ಹೇಗೆ ಬ್ರೇಕ್ ಆದಮೇಲೆ ಅದ್ಯಾವುದೋ ಒಂದು ಹಿಂದೆ ಹೊಡೆಯೋಕ್ಕಂತ ಟ್ರೈ ಮಾಡಿದ್ರು ಜೇಮಿ ವುಡ್ಡನ್ ಬಾಲಲ್ಲಿ. ಬಾಲು ಆಲ್ಮೋಸ್ಟ್ ಲೆಗ್ ಸ್ಟಂಪ್ ಫುಲ್ ಬಿಟ್ಬಿಟ್ಟಿದ್ರು, ಹಿಂದೆ ಹೊಡೆಯೋಕ್ಕೆ ಟ್ರೈ ಮಾಡಿದ್ರು. ಆದರೆ ಅನ್ಫಾರ್ಚುನೇಟ್ಲಿ ಔಟ್ ಆಗಿಬಿಟ್ರು. ಬಟ್ ದ ಮೊಮೆಂಟಮ್ ಫಿಲ್ ಸಾಲ್ಟು ಮತ್ತು DDP ಅವ್ರು ತೊಗೊಂಡು ಬಂದಿದ್ದೇನು ಮೊಮೆಂಟಮ್ ಇತ್ತು, ಅದನ್ನ ನಮ್ಮ ರಜತ್ ಪಟ್ಟಿದಾರು ಮತ್ತು ಟಿಮ್ ಡೇವಿಡ್ಗೆ ತುಂಬ ಹೆಲ್ಪ್ ಆಯಿತು. ಅಲ್ಲಿವರೆಗೂ ಒಂದು 9-10 ರನ್ ಅಂತ ನಡೀತಾ ಇತ್ತು. ಲೈಕ್ ಫಸ್ಟ್ 6 ಓವರ್ಸಲ್ಲಿ 51 ರನ್ನು, ಅದಾದಮೇಲೆ 10ನೇ ಓವರಲ್ಲಿ 102 ರನ್ ಆಗಿತ್ತು. ಇವಾಗ ಇಲ್ಲಿಂದ ನಮ್ಮ ರಜತ್ ಪಟ್ಟಿದಾರು ಮತ್ತು ಟಿಮ್ ಡೇವಿಡ್ ಅವರು, ಅಂದರೆ ರಜತ್ ಪಟ್ಟಿದಾರ್ ಅಂತೂ ಕಾನ್ಷಿಯಸ್ ಆಗಿ ಟ್ರೈ ಮಾಡ್ತಾ ಇದ್ರು. ತುಂಬ ಕಂಟಿನ್ಯೂಸ್ ಆಗಿ 6 4 ಅಂತ ಹೊಡೆಯೋಕ್ಕೆ ಟ್ರೈ ಮಾಡಿದ್ರು. ಇಫ್ ಯು ಸಿ ಅವರು 48 ರನ್ನು 19 ಬಾಲಲ್ಲಿ, ಅದರಲ್ಲಿ 6 ಸಿಕ್ಸಸ್ ಇದೆ, ಬರೀ 1 4. ಸೊ ವಿ ಕ್ಯಾನ್ ಸಿ ದಟ್ ಅವ್ರು ಎಷ್ಟು ಅಟ್ಯಾಕಿಂಗಾಗಿ ಆಡ್ತಿದ್ದಾರೆ. ಮಿಡಿಲ್ ಓವರ್ಸಲ್ಲಿ ಯಾವುದೇ ಸ್ಪಿನ್ನರು ಯಾವುದೇ ಬಾಲರು ಯಾರು ಬಂದ್ರು ಯಾರನ್ನೂ ಬಿಡಲಿಲ್ಲ, ಚೆನ್ನಾಗಿ ಹೊಡೆದು ಚಚ್ಚಾಕ್ಬಿಟ್ರು. ಅದೇ ಥರ ನಮ್ಮ ಟಿಮ್ ಡೇವಿಡ್ ಗುರು ಏನು ಗುರು ಇವನು, ಆ ದೈತ್ಯ ಮನುಷ್ಯ ಏನು ಸಿಕ್ಸಸ್ ಹೊಡಿತಾ ಇದ್ದ ಗುರು. ಅದೇನೋ 1 ಬಾಲಿಗೆ ಔಟ್ ಆಗಿಬಿಟ್ರು, ನೋ ಬಾಲು. CSK ಅವ್ರ ಹಣೆ ಬರ. ಅದಾದಮೇಲೆ ಟಿಮ್ ಡೇವಿಡ್ ಅವ್ರ ಫಿಯರ್ಸಿಂಗ್ ಕ್ರಿಕೆಟ್ ಆಡಿದ್ರು. ಏನು ಸಿಕ್ಸಸ್ ಹೊಡಿತಿದ್ರು ಯಪ್ಪ. ಒಂದಂತೂ ಬಾಲು 106 ಮೀಟ್ರು ಸ್ಟೇಡಿಯಮಿಂದ ಆಚೆನೇ ತಳ್ಬಿಟ್ರು. ಅದನ್ನ ಕ್ರೇಜಿಯಾಗಿ ಬ್ಯಾಟಿಂಗ್ ಆಡಿದರು ನಮ್ಮ ಟಿಮ್ ಡೇವಿಡ್ ಅವರು ಮತ್ತು ರಜತ್ ಪಟ್ಟಿದಾರ್ ಅವರು. ಲಾಸ್ಟ್ 5 ಓವರಲ್ಲಿ ಹೇಳೋಕ್ಕಾಗುತ್ತೆ ಇಲ್ಲ, 97 ರನ್ನು, ಬರೋಬ್ಬರಿ 97 ರನ್ನು. ಜೇಮಿ ವುಡ್ಡನ್ ಅವರಿಗೆ ಬರೋಬ್ಬರಿ 30 ರನ್ ಹೊಡೆದ್ರು ನಮ್ಮ ಟಿಮ್ ಡೇವಿಡ್ ಅವರು. ಕ್ರೇಜಿಯಾಗಿತ್ತು ಬ್ಯಾಟಿಂಗು. 250 ರನ್ ಹೊಡೆದ್ಬಿಟ್ರು ಬರೀ 3 ವಿಕೆಟ್ಗೆ. ಸೊ ಇದು ನಮ್ಮ RCB ಅವರ ಫಸ್ಟ್ ಬ್ಯಾಟಿಂಗು. ಇನ್ನು ಸೆಕೆಂಡ್ ಇನ್ನಿಂಗ್ ಬರಬೇಕಾ. ಸೆಕೆಂಡ್ ಇನ್ನಿಂಗಲ್ಲಿ CSK ಅವ್ರ ಬ್ಯಾಟಿಂಗು ನಮ್ಗೆ ಇಲ್ಲೇ ಅನಿಸಿತು, ಇನ್ನೇನು RCB ಗೆದ್ಬಿಡ್ತಾರೆ, ಅಷ್ಟು ಕ್ಲಾರಿಟಿ ಇದೆ ಅಂತ. ನಮಗೆ ಈ ಥರ ನಮಗೆ ಕ್ಲಾರಿಟಿ
ಯಾವಾಗೂ ಇರಲಿಲ್ಲ. ಫ್ರಮ್ ದ ಲಾಸ್ಟ್ ಸೀಸನ್ ಟು ದಿಸ್ ಸೀಸನ್ ನಮ್ಗೆ ಈ ಕ್ಲಾರಿಟಿ ತುಂಬ ಕ್ಲಿಯರ್ ಆಗಿ ಬಂದಿದೆ ಆರ್ ಸಿ ಬಿ ಫ್ಯಾನ್ಸ್ಗೆ. 250 ರನ್ ನೋಡಿದ್ದಾರೆ, ಅಫ್ಕೋರ್ಸ್ ಆರ್ ಸಿ ಬಿ ಅವರು ಕಂಟೆಂಟ್ ಮಾಡ್ತಾರೆ ಅಂತ. ಅದೇ ಥರ ಆಗಿದ್ದು ಕೂಡ. ಇವಾಗ ಆರ್ ಸಿ ಬಿ ಅವರು ಒಂದು ಸ್ಟ್ರಾಟಜಿ ತೊಗೊಂಡ್ಬಿಟ್ಟಿದ್ದಾರೆ, ದಟ್ ಫಸ್ಟ್ 6 ಓವರ್ಸಲ್ಲಿ ಇನಿಷಿಯಲ್ ವಿಕೆಟ್ಸ್ ತೆಗೆದ್ಬಿಡ್ಬೇಕು ಅಂತ. ಸೊ ಲೈಕ್ ಟು ಲೈಕ್ ಮ್ಯಾಚ್ ನಮ್ಮ ಜಾಶ್ ಹೇಜಲ್ವುಡ್ ಅವರು, ಜೇಕಬ್ ಡಫಿ ಅವರು ಬಂದರು, ವಿಕೆಟ್ ತೆಗೆದ್ರು. ನಮ್ಮ ಋತುರಾಜ್ ಗೈಕ್ವಾಡ್ ಅವರು ಔಟ್ ಆದರು ಸ್ಲಿಪ್ ಕ್ಯಾಚ್ಗೆ. ನೆಕ್ಸ್ಟು ನಮ್ಮ ಸಂಜು ಸ್ಯಾಮ್ಸನ್ ಅವರು 9 ರನ್ನು 5 ಬಾಲ್, ಬರೀ ಒಂದೇ ಒಂದು 6 ಹೊಡೆದು ಔಟ್ ಆದರು. ಅದೇ ಥರ ನಮ್ಮ ಋತುರಾಜ್ ಗೈಕ್ವಾಡ್ ಅವರು 7 ರನ್ನು 3 ಬಾಲಲ್ಲಿ, ಆದರೂ ಕೂಡ ಒಂದು ಪರ್ಟಿಕ್ಯುಲರ್ 1 6 ಹೊಡೆದ್ರು. ಸತತವಾಗಿ ಜೇಕಬ್ ಡಫಿ ಅವರು 2 ವಿಕೆಟ್ ತೆಗೆದ್ಬಿಟ್ರು. ಅದು ನಮ್ಮ ಓಪನರ್ಸ್, CSK ಓಪನರ್ಸ್. ಅದಾದಮೇಲೆ ಆಯುಷ್ ಮಾತ್ರೆ ಅವರು ಒಂದೇ 1 ರನ್ ಮಾಡಿದ್ದು 3 ಬಾಲಲ್ಲಿ. ಭುವನೇಶ್ ಕುಮಾರ್ ಬೌಲಿಂಗಲ್ಲಿ ಔಟ್ ಆಗಿಬಿಟ್ರು. ಅವಾಗ ಬಂದ ಸರ್ಫರಾಜ್ ಖಾನ್, ಏನು ಹೊಡೆದ್ರು ಗುರು. ಕಾರ್ತಿಕ್ ಶರ್ಮಾ ಮತ್ತು ಸರ್ಫರಾಜ್ ಖಾನ್ ಇದು. ಕಾರ್ತಿಕ್ ಶರ್ಮಾ ಬರೀ ಸೆಕೆಂಡ್ ಫೀಲ್ಡಲ್ಲೂ ಏನು ಜಾಸ್ತಿ ಹೊಡಿಲಿಲ್ಲ. ಸರ್ಫರಾಜ್ ಖಾನ್ ಅವ್ರು ಏನು ಹೊಡಿತಿದ್ರು ಅಂತಂದರೆ ಎಲ್ಲ ಬಾಲು ಫೋರ್ಸು. ಅದರ ಟೋಟಲಾಗಿ 8 4 2 6 ಹೊಡೆದ್ರು. ಇವ್ರ ಬಗ್ಗೆ ತುಂಬ ಮಾತಾಡಾಗುತ್ತೆ. ದಟ್ ಆಲ್ಮೋಸ್ಟ್ ಇವರು ಆಕ್ಷನಲ್ಲಿ ಪಿಕ್ಕೇ ಮಾಡಿರಲಿಲ್ಲ. ಅದಾದಮೇಲೆ ಬೇಸ್ ಪ್ರೈಸ್ಗೆ ಪಿಕ್ ಮಾಡಿದ್ದಾರೆ ಸರ್ಫರಾಜ್ ಖಾನ್ಗೆ. ಸೊ ಸರ್ಫರಾಜ್ ಖಾನ್ ಫ್ರಮ್ ದ ಲಾಸ್ಟ್ 2 ಮ್ಯಾಚಸ್ಸಿಂದ ಕನ್ಸಿಸ್ಟೆಂಟ್ ಆಗಿ ತೋರಿಸ್ತಾ ಇದ್ದಾರೆ. ಅವ್ರು ಈ ಮ್ಯಾಚಲ್ಲಿ ಕೂಡ 50 ರನ್ 25 ಬಾಲಲ್ಲಿ 200 ಸ್ಟ್ರೈಕ್ ರೇಟಿಂದ ಆಡಿದ್ದಾರೆ. ಅವ್ರು ಬಿಟ್ಟರೆ ನೆಕ್ಸ್ಟ್ ಬ್ಯಾಟಿಂಗ್ ಆಡಿದ್ದೆ ಜೇಮಿ ವೋಟ್ ಅನ್ನೋರು. ಗುರು ನಮ್ಮ ಕೃಣಾಲ್ ಪಾಂಡ್ಯ ಅವನು ಬಾಲರ, ಸ್ಪಿನ್ನರ, ಅಣ್ಣ 126 ಬಾಲ್ 126 km/h ಎಸಿತವನೆ. ಕಂಟಿನ್ಯೂಸ್ ಬೌನ್ಸರ್ ಆಗ್ತವನು ಗುರು ಶಿವಮ್ ಡುಬೆಗೆ ಮತ್ತು ನಮ್ಮ ಪ್ರಶಾಂತ್ ವೀರ್ ಕೂಡ ತುಂಬ ಚೆನ್ನಾಗಿ ಆಡಿದ್ರು. ಅದನ್ನು ನೋಟಿಸ್ ಮಾಡಬೇಕು ನಾವು. ಅದಾದಮೇಲೆ ಕೂಡ CSK ಅವರು ಆಲ್ಮೋಸ್ಟ್ 200 ರನ್ ಹೊಡೆದ್ರು. ಹೌದು, 200 ರನ್ನು. ಇಮ್ಯಾಜಿನ್, ಅವ್ರ ಓಪನರ್ಸ್ ಏನೂ ಹೊಡೆದಿಲ್ಲ. ಅದಾದಮೇಲೆ ಕೂಡ ಅವ್ರು 200 ರನ್ ಹೊಡೆದ್ರು. ಐ ಗೆಸ್ ದೇರ್ ಇಸ್ ನೋ ಪ್ರಾಬ್ಲಮ್ ವಿತ್ CSK ಅವ್ರ ಬ್ಯಾಟಿಂಗಿಂದ ಅಪಾರ್ಟ್ ಫ್ರಮ್ ದ ಟಾಪ್ ಆರ್ಡರ್. ಹೌದು, ಟಾಪ್ ಆರ್ಡರ್ ಅಂತೂ ಆಡ್ತಾನೇ ಇಲ್ಲ. ಇವಾಗ ಪ್ರೆಷರ್ ಇರೋದು ಕಾರ್ತಿಕ್ ಶರ್ಮಾ ಮತ್ತು ನಮ್ಮ ಓಪನರ್ಸ್ ಮೇಲೆ. ಹೌದು, ಕಾರ್ತಿಕ್ ಶರ್ಮಾ ಕೂಡ ಏನು ಅಷ್ಟು ಔಟ್ಸ್ಟ್ಯಾಂಡಿಂಗ್ ಆಗಿ ಏನು ಪರ್ಫಾರ್ಮ್ ಮಾಡಿರೋ ಇಲ್ಲಿವರೆಗೂ. ಅವ್ರು ಕೊಟ್ಟಿರೋ ಪ್ರೈಸ್ಗೆ ಪರ್ಚೇಸ್ ಮಾಡಿರೋದು. ನಾವು ಒಂದು ಇಂಪಾರ್ಟೆಂಟ್ ಥಿಂಗ್ ಟು ನೋಟಿಸ್ ಇನ್ ದಿಸ್ ಹೋಲ್ ಮ್ಯಾಚ್ ಇಸ್ ದಟ್ ಆರ್ ಸಿ ಬಿ ಅವರು ಒಂದು ಟ್ರಿಕ್ ಕಂಡಿಡ್ಬಿಟ್ಟಿದ್ದಾರೆ. ಹೌದು, ಏನದು? ಆರ್ ಸಿ ಬಿ ಅವರು ಈ ಪರ್ಟಿಕ್ಯುಲರ್ ಚಿನ್ನಸ್ವಾಮಿ ಪಿಚ್ ಅಂತ ಅಂದ್ಕೊಡಿ, ಅಥವಾ ಯಾವುದೇ ಮ್ಯಾಚಸಲ್ಲಿ ಫಸ್ಟ್ 6 ಓವರ್ಸಲ್ಲಿ ಒಂದು ವಿಕೆಟ್ ತೆಗಿಬೇಕು ಅಂತ. ಇಫ್ ಸ್ಪೆಸಿಫಿಕ್ಲಿ ನಾನು ಚಿನ್ನಸ್ವಾಮಿ ಬಗ್ಗೆ ಹೇಳಿದರೆ, ಅವ್ರಿಗೊಬ್ಬರು ಉದ್ದವಾದ ಬೌಲರು ಹಿಟ್ ದ ಡೆಕ್ ಥರ ಬೇಕಾಗಿತ್ತು. ಹೌದು, ಸೊ ಅದಕ್ಕೆ ಅವ್ರ ಹತ್ರ ಜೇಕಬ್ ಡಫಿ ಇದ್ದಾರೆ, ಜಾಸ್ ಹೇಜಲ್ವುಡ್ ಇದ್ದಾರೆ. ಅವ್ರು ಏನು ಮಾಡ್ತಿದ್ದಾರೆ, ಪವರ್ ಪ್ಲೇಯಲ್ಲಿ ವಿಕೆಟ್ಸ್ ತೆಗಿತಿದ್ದಾರೆ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಆಯಿತು, ಅದಾದಮೇಲೆ ಮಿಡಿಲ್ ಓವರ್ಸಲ್ಲಿ ಸ್ಪಿನ್ನರ್ಸು. ಗುರು ಯಾವ ಸ್ಟ್ರೀಟ್ ಸ್ಮಾರ್ಟ್ ಕ್ರಿಕೆಟರ್ ಅಪ್ಪ ನಮ್ಮ ಕೃಣಾಲ್ ಪಾಂಡ್ಯ, KP ಸಗದಾಗಿ ಬೌಲಿಂಗ್ ಮಾಡ್ತಾನೆ. ಹೌದು, ಅವ್ರು ಹೊಡ್ಸ್ಕೊತಾರೆ, ಆದರೆ ವೇರಿಯೇಷನ್ಸ್ ನೋಡಿ ವಿಕೆಟ್ ತೆಗಿತಾರೆ. ಸುಯೇಶ್ ಕಂಟೈನ್ ಮಾಡ್ತಿದ್ದಾರೆ. ಅವ್ರ ಲೈನಲ್ಲಿ ನಿಂತು ಸಗದಾಗಿದೆ. ಅವರು ಕೂಡ 1 ವಿಕೆಟ್ ತೆಗೆದ್ರು ಈ ಮ್ಯಾಚಲ್ಲಿ. ಇಬ್ಬರು ಕೂಡ ತುಂಬ ಕ್ರೇಜಿಯಾಗಿ ಸ್ಪಿನ್ನರ್ಸ್ ಇದ್ದಾರೆ ನಮ್ಮ ಹತ್ರ. ಅವ್ರ ವೇರಿಯೇಷನ್ಸು, ಆಮೇಲೆ ಆರ್ಥೋಡಾಕ್ಸು ನಮ್ಮ ಸುಯೇಶ್ ಶರ್ಮಾ ಅವರು ಆರ್ಥೋಡಾಕ್ಸ್ ಬಾಲರು. ಅವ್ರಂತೂ ಈಸ್ ಎ ಮ್ಯಾಚ್ ವಿನ್ನರ್ ಅಂತ ಹೇಳ್ಬೋದು ನಾವು. ನಮ್ಮ ಸುಯೇಶ್ ಶರ್ಮಾ ಅವರು 60 ರನ್ನಿಂದ ಗೆದ್ದಿದ್ದಾರೆ ಆರ್ ಸಿ ಬಿ ಅವರು ಈ ಪರ್ಟಿಕ್ಯುಲರ್ ಮ್ಯಾಚಲ್ಲಿ. ಕ್ರೇಜಿಯಾಗಿತ್ತು. ಸಂಡೇ ಧಮಾಕ, ಕ್ರೇಜಿಯಾಗಿತ್ತು ಮ್ಯಾಚು. ಥ್ಯಾಂಕ್ಸ್ ಫಾರ್ ಲಿಸ್ನಿಂಗ್ ಟು ಬಿಟ್. ಹ್ಯಾವ್ ಎ ನೈಸ್ ಡೇ. ಮತ್ತೆ ಸಿಗೋಣ. ಬಾಯ್.